ಓಂ ಶ್ರೀ ಲಕ್ಷ್ಮೀ ನೃಸಿಂಹಾಯ ನಮಃ. ಶ್ರೀ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರ ಮೂರನೇ ಶ್ಲೋಕದ ಅರ್ಥಚಿಂತನೆ. ಮೂರನೇ ಶ್ಲೋಕ ಹೀಗಿದೆ: ಸಂಸಾರ ಘೋರ ಗಹನೆ ಚತುರೋ ಮುರಾರೆ ಮಾರೋಗ್ರ ಭೀಕರ ಮೃಗ ಪ್ರಚುರಾರ್ಧಿತಸ್ಯ ಆರ್ತಸ್ಯ ಮತ್ಸರ ನಿದಾಘ ನಿಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಆಚಾರ್ಯರು ಈ ಶ್ಲೋಕದಲ್ಲಿ ಸಂಸಾರ ಅಂದರೆ ಏನು, ಈ ಸಂಸಾರದಿಂದ ಹೇಗೆ ಬಿಡುಗಡೆಯನ್ನು ಪಡೆಯಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಭಗವಂತನಾದಂತಹ ವಿಷ್ಣುವಿಗೆ ಸಹಸ್ರನಾಮಗಳು, ಅನೇಕ ಹೆಸರುಗಳಿದ್ದಾವೆ. ಅವುಗಳಲ್ಲಿ ಒಂದು ಮುರಾರಿ ಎನ್ನುವಂಥದ್ದು. ಮುರ ಅನ್ನುವಂತಹ ಒಬ್ಬ ರಾಕ್ಷಸ, ಅವನ ಶತ್ರು ವಿಷ್ಣು ಭಗವಂತ. ಮುರ ಅನ್ನುವಂತಹ ರಾಕ್ಷಸನ ಸಂಹಾರ ಮಾಡಿದ್ದರಿಂದಾಗಿ ವಿಷ್ಣು ಭಗವಂತನ ಹೆಸರು ಮುರಾರಿ ಅಂತಾಗತ್ತೆ. ಅಂತಹ ಮುರನನ್ನು ಸಂಹಾರ ಮಾಡಿದಂತಹ ಹೇ ಲಕ್ಷ್ಮೀ ನರಸಿಂಹನೇ, ಸಂಸಾರ ಅನ್ನುವಂತಹ ದೊಡ್ಡ ಅರಣ್ಯದಲ್ಲಿ ನಾನು ಸಿಕ್ಕಾಕೊಂಡು ಬಿಟ್ಟಿದ್ದೀನಿ, ಸಂಚಾರ ಮಾಡ್ತಾ ಮಾಡ್ತಾ ಸಿಕ್ಕಾಕೊಂಡಿದ್ದೀನಿ. ಇಲ್ಲಿ ಅನೇಕ ರೀತಿಯಾದಂತಹ ದುಃಖಗಳು ಬರ್ತಾ ಇದ್ದಾವೆ. ಜರಾ ದುಃಖ, ಜಾಯಾ ದುಃಖ, ಪುನಃ ಪುನಃ ಇವು ಮತ್ತೆ ಮತ್ತೆ ಬರ್ತಾ ಇರ್ತವೆ. ಈ ಎಲ್ಲ ದುಃಖಗಳಿಂದ ನನ್ನನ್ನು ಬಿಡುಗಡೆ ಮಾಡಿಸುವಂತಹ ಶಕ್ತಿ ನಿನ್ನೊಬ್ಬನಲ್ಲೇ ಇರುವಂಥದ್ದು. ಕಾಮ, ಕ್ರೋಧ, ಭಯ ಮೊದಲಾದಂತಹ ದುಃಖಗಳು, ಇವುಗಳಿಂದ ಅನೇಕ ರೀತಿಯಾದಂತಹ ದುಃಖ ಉಂಟಾಗತ್ತೆ. ಆ ಹಿಂಸೆಯನ್ನು ದೂರ ಮಾಡುವಂತಹ ಶಕ್ತಿ ನಿನ್ನಲ್ಲಿದೆ. ನೀನು ನಿನ್ನ ಕರಗಳ ಆಶ್ರಯವನ್ನು ನನಗೆ ನೀಡು ಅಂತ ಆಚಾರ್ಯರು ಈ ಶ್ಲೋಕದಲ್ಲಿ ಕೇಳುವಂಥವರಾಗ್ತಾ ಇದ್ದಾರೆ. ನಮ್ಮ ಸಲುವಾಗಿ ಶಬ್ದಶಃ ಅರ್ಥವನ್ನು ನೋಡಿದಾಗ ಮುರ ಅರೆ, ಮುರಾರೆ ಅಂತ ಆಗತ್ತೆ. ಮುರ ಅನ್ನುವಂಥದ್ದು ರಾಕ್ಷಸನ ಹೆಸರು, ಅರಿ ಅಂತಂದರೆ ಶತ್ರು ಅಂತ. ಮುರ ಅರೆ ಅಂತ ಮಾಡಿಕೊಂಡು, ಹೇ ಮುರನ ಶತ್ರುವೇ, ಸಂಸಾರ ಘೋರ ಗಹನೆ ಚರತಃ ಪುನರಪಿ ಜನನಂ ಪುನರಪಿ ಮರಣಂ. ಇದೇ ನಿಜವಾದ ಸಂಸಾರ. ಸಂಸಾರ ಅಂದರೆ ಸಾಮಾನ್ಯವಾಗಿ ನಾವು ಹೆಂಡತಿ, ಮಕ್ಕಳು, ಗಂಡ, ಫ್ಯಾಮಿಲಿಯನ್ನು ಸಂಸಾರ ಅಂತ ತಿಳ್ಕೊಳ್ತೀವಿ. ಆದರೆ ಸಂಸಾರ ಅನ್ನುವ ಶಬ್ದದ ಅರ್ಥ ಸಂಸರತಿ ಇತಿ ಸಂಸಾರ ಅಂತ. ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟಿದ್ಯಾಕೆ ಅಂದರೆ ಸಾಯೋದಕ್ಕೆ, ಸತ್ತಿದ್ಯಾಕೆ ಅಂದರೆ ಹುಟ್ಟೋದಕ್ಕೆ. ಹೀಗೆ ಹುಟ್ಟು ಸಾವು ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇರುತ್ತಲ್ಲ, ಇದನ್ನ ಸಂಸಾರ ಅಂತ ಕರೀತಾರೆ. ಇದು ಅತ್ಯಂತ ಘೋರವಾಗಿರುವಂಥದ್ದು, ಭಯಂಕರವಾಗಿರುವಂಥದ್ದು, ಗಹನವಾಗಿರುವಂಥದ್ದು. ಅಂದರೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾಕೆ ಹುಟ್ಟಿದ್ವಿ ಗೊತ್ತಿಲ್ಲ, ಯಾಕೆ ದೇಹತ್ಯಾಗ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ, ಯಾಕೆ ಬದುಕ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಆದ್ದರಿಂದಲೇ ಇದನ್ನು ರಹಸ್ಯ ಅಂತ ಕರೆಯುತ್ತೆ ಶಾಸ್ತ್ರ. ಸಂಸಾರ ಅನ್ನುವಂತಹ ಘೋರವಾದಂತಹ ಕಾಡಿನಲ್ಲಿ ಚರತಃ ನಾನು ಸಂಚಾರ ಮಾಡ್ತಾ ಇದ್ದೀನಿ, ಘೋರವಾದ ಅರಣ್ಯದಲ್ಲಿ. ಇಲ್ಲಿ ಅನೇಕ ರೀತಿಯಾದಂಥ ದುಃಖಗಳು ಬರ್ತಾ ಇದ್ದಾವೆ. ಯಾರಿಂದ ಅಂತ ಹೇಳಿದ್ರೆ, ಮಾರ ಉಗ್ರ ಭೀಕರ ಮೃಗ ಪ್ರಚುರ ಆರ್ಧಿತಸ್ಯ. ಮಾರ ಅಂತಂದರೆ ಮನ್ಮಥ ಅಂತ ಅರ್ಥ, ಕಾಮ. ಪ್ರತಿಯೊಂದು ಶರೀರದಲ್ಲೂ ಕೂಡ ಮನಸ್ಸಿಜನಾಗಿ, ಮನಸ್ಸಿನಲ್ಲಿ ಉತ್ಪತ್ತಿಯಾಗಿ ಮತ್ತೆ ಮತ್ತೆ ಸಂಸಾರದಲ್ಲಿ ನಾವು ತೊಳಲುವಂತೆ ಮಾಡುವಂತಹ ಈ ಕಾಮ ಅನ್ನುವಂಥವನು ಅಥವಾ ಮನ್ಮಥ ಅನ್ನುವಂಥವನು ಮತ್ತೆ ಮತ್ತೆ ನನಗೆ ದುಃಖವನ್ನು ಉಂಟು ಮಾಡ್ತಾ ಇದ್ದಾನೆ. ಮನ್ಮಥ ಎನ್ನುವಂತಹ ಕ್ರೂರಿ, ಭಯಂಕರವಾದಂತಹ ಸಿಂಹದಿಂದ ಅತಿಯಾಗಿ ನಾನು ಹಿಂಸೆಗೆ ಒಳಗಾಗ್ತಾ ಇದ್ದೀನಿ. ಹೇಗೆ ಕಂಪೇರ್ ಮಾಡ್ತಾರೆ ನೋಡಿ, ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಮನ್ಮಥ ಸಿಂಹಕ್ಕೆ ಉದಾಹರಣೆಯಾಗಿ ತಗೊಳ್ಳುವಂಥದ್ದು. ಸಿಂಹ ಅನ್ನುವಂಥದ್ದು ಹೇಗೆ ನಮಗೆ ಭಯವನ್ನು ಉಂಟು ಮಾಡುತ್ತೋ, ಹಾಗೆ ಕ್ರೂರವಾದಂತಹ ಸ್ವಭಾವವನ್ನು ಹೊಂದಿದವನು ಮನ್ಮಥ. ಅವನ ಒಂದು ಪ್ರೇರೇಪಣೆಯಿಂದ ನಾನು ಅನಾಚಾರಗಳನ್ನು ಮಾಡ್ತಾ ಇದ್ದೀನಿ, ನನಗೆ ದುಃಖ ಅನ್ನುವಂಥದ್ದಾಗ್ತಾ ಇದೆ. ಅಷ್ಟೇ ಅಲ್ಲ, ಮತ್ಸರ ನಿಘಾತ ನಿಪೀಡಿತಸ್ಯ. ಮತ್ಸರ ಅಂತಂದರೆ ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ಜಲಸ್. ಯಾರಾದರೂ ಬೆಳವಣಿಗೆಯನ್ನು ಹೊಂದ್ತಾ ಇದ್ರೆ ನನಗಾಗ್ಲಿಲ್ವಲ್ಲ, ಅವ್ರಿಗಾಯ್ತಲ್ಲ ಅನ್ನುವಂಥ ಹೊಟ್ಟೆ ಕಿಚ್ಚು ಸಹಜವಾಗಿ ಉಂಟಾಗ್ತಾ ಇರುತ್ತೆ ಮನಸ್ಸಿನಲ್ಲಿ. ಅಂತಹ ಹೊಟ್ಟೆ ಕಿಚ್ಚು ಎನ್ನುವಂತಹ ಉರಿ ಬಿಸಿಲಿನಿಂದ ನಾನು ಪೀಡಿತನಾಗಿದ್ದೀನಿ. ನಿಪೀಡಿತಸ್ಯ ಅಂದರೆ ಅದರಿಂದ ಕಷ್ಟಕ್ಕೆ ಒಳಗಾಗಿದ್ದೀನಿ. ಆರ್ತಸ್ಯ ಮಮ
ದುಃಖಿತನಾದಂತಹ ನನಗೆ, ಆರ್ತ ಅಂತಂದರೆ ದುಃಖಿತ ಅಂತ ಅರ್ಥ. ಇಷ್ಟೆಲ್ಲ ದುಃಖಗಳಿಂದ ಕೂಡಿದಂತಹ ನನಗೆ ಲಕ್ಷ್ಮೀ ನೃಸಿಂಹ, ಲಕ್ಷ್ಮೀ ಸಹಿತನಾದಂತಹ ನರಸಿಂಹನೇ, ಕರ ಅವಲಂಬನಂ ದೇಹಿ, ನಿನ್ನ ಕರಗಳ ಆಶ್ರಯವನ್ನು ನೀಡು ಅಂತ ಕೇಳೋದು ಈ 3ನೇ ಶ್ಲೋಕದ ಅರ್ಥ. ನಾಳೆ 4ನೇ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.